ಮಳೆಯಿಂದಾಗಿ ಹಾಸನ ಜಿಲ್ಲೆಯ ಜನತೆ ತತ್ತರಿಸಿ ಹೋಗಿದೆ. ಈ ನಡುವೆ ಶಿರಾಡಿ ಮಾರ್ಗವನ್ನು ಕೂಡ ಬಂದ್ ಮಾಡಲಾಗಿದೆ. ಶಿರಾಡಿ ಮಾರ್ಗವಾಗಿ ಸಂಚರಿಸುವಂತಹ ವಾಹನ ಸಂಚಾರಕ್ಕೆ ಸ್ಥಗಿತಗೊಳಿಸಲಾಗಿದೆ. ಮಂಗಳೂರಿಗೆ ಸಂಚಾರ ಮಾಡೋದಕ್ಕೆ ಅಂತ ಬದಲಿ ವ್ಯವಸ್ಥೆಯನ್ನ ಹಾಸನದ ಜಿಲ್ಲಾಡಳಿತ ಮಾಡಿದೆ. ಬೇಲೂರು, ಮೂಡಿಗೆರೆ, ಚಾರ್ಮಾಡಿ ಘಾಟ್ ಮೇಲೆ ಮಂಗಳೂರಿಗೆ ತಲುಪೋದಕ್ಕೆ ಬದಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಇನ್ನು ಅತಿ ಹೆಚ್ಚು ಭೂಕುಸಿತ ಉಂಟಾಗ್ತಾ ಇರುವ ಕಾರಣದಿಂದಾಗಿ ಹಾಸನ ಸಕಲೇಶಪುರ ಶಿರಾಡಿ ಮಾರ್ಗವನ್ನು ಬಂದ್ ಮಾಡಲಾಗಿದೆ. ಇನ್ನು ರಸ್ತೆಯುದ್ದಕ್ಕೂ ಎಲ್ಲೆಂದರಲ್ಲಿ ಭೂಕುಸಿತ ಆಗ್ತಾ ಇತ್ತು. ಇದೇ ಕಾರಣದಿಂದಾಗಿ ಹಾಸನದ ಮಾರ್ಗವನ್ನು ಶಿರಾಡಿ ಮಾರ್ಗವನ್ನು ಬಂದ್ ಮಾಡಲಾಗಿದೆ. ನಿನ್ನೆ 2-3 ಬಾರಿ ಕುಸಿತ ಕೂಡ ಆಗಿತ್ತು. ಇನ್ನು ನಿರಂತರವಾಗಿ ಮಳೆಯಾಗ್ತಾ ಇರೋದಕ್ಕೆ ನಿನ್ನೆ 2-3 ಬಾರಿ ರಸ್ತೆ ಕುಸಿತ ಆಗಿತ್ತು. ಭೂಕುಸಿತ ಆಗಿದ್ದರಿಂದಾಗಿ ಈ ರಸ್ತೆಯಲ್ಲಿ ಪ್ರಯಾಣ ಮಾಡೋದಕ್ಕೆ ಅಂತ ಇದೀಗ ರಸ್ತೆ ಸ್ಥಗಿತಗೊಳಿಸಲಾಗಿದೆ. ಇನ್ನು ಅದೇ ರೀತಿಯಾಗಿ ಯಾರೊಬ್ಬರು ಕೂಡ ಈ ರಸ್ತೆಯಲ್ಲಿ ಪ್ರಯಾಣ ಮಾಡದಂತೆ ನಿರ್ಬಂಧ ಕೂಡ ಹೇರಲಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಡಿಸಿದೆ ಜಿಲ್ಲಾಡಳಿತ. ಆ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ. ಹಾಸನ ಜಿಲ್ಲೆಯಲ್ಲಿ ಭಾರೀ ಮಳೆ ಮುಂದುವರಿತಾ ಇದೆ. ಈ ನಡುವೆ ಶಿರಾಡಿ ಮಾರ್ಗವಾಗಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಭೂಕುಸಿತ ಕೂಡ ಆಗ್ತಾ ಇರುವಂಥದ್ದು, ಗುಡ್ಡ ಕುಸಿತವಾಗ್ತಾ ಇದೆ. ಇನ್ನೂ ಗುಡ್ಡ ಕುಸಿಯುವಂತಹ ಭೀತಿ ಕೂಡ ಇದೆ. ಇದೇ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡು ಶಿರಾಡಿ ಘಾಟ್ ಮಾರ್ಗ ರಸ್ತೆಯನ್ನು ಬಂದ್ ಮಾಡಲಾಗಿದೆ.